ನಿಮಗೆ ತಿಳಿದಿದೆಯೇ 2025 ರ ಕೇಂದ್ರ ಬಜೆಟ್ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯಕ್ಕೆ ಹೊಸ ಅವಕಾಶಗಳನ್ನು ತರುತ್ತಿದೆ. ಮೀನುಗಾರಿಕೆ ಉದ್ಯಮವನ್ನು ಉತ್ತೇಜಿಸಲು ದಾಖಲೆಯ 20,200 ಕೋಟಿ ರೂಪಾಯಿ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಪ್ರಮುಖ ಸಮುದ್ರಾಹಾರ ಪದಾರ್ಥಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಕಡಿತಗೊಳಿಸಲಾಗಿದೆ. ಹೆಪ್ಪುಗಟ್ಟಿದ ಮೀನು ಪೇಸ್ಟ್ ಸುಂಕವನ್ನು 30% ರಿಂದ 5%ಗೆ ಕಡಿತಗೊಳಿಸಲಾಗಿದೆ. ಇದು ಭಾರತವನ್ನು ಮೌಲ್ಯವರ್ಧಿತ ಸಮುದ್ರಾಹಾರ ರಫ್ತಿಗೆ ಜಾಗತಿಕ ಕೇಂದ್ರವನ್ನಾಗಿ ಮಾಡಿದೆ. ಸಿಂಕಡಿ ಕೃಷಿಕರಿಗೆ ದೊಡ್ಡ ಉತ್ತೇಜನ. ಉತ್ಪಾದನೆಯನ್ನು ಹೆಚ್ಚಿಸಲು ನ್ಯೂಕ್ಲಿಯಸ್ ತಳಿ ಕೇಂದ್ರಗಳು ಮತ್ತು ನಬಾರ್ಡ್ ಮೂಲಕ ಸಂಸ್ಕರಣೆ ಮತ್ತು ರಫ್ತಿಗೆ ಹಣಕಾಸು ಒದಗಿಸುವುದು. ಹೊಸ ರಾಷ್ಟ್ರೀಯ ಸರ್ಕಾರ ನೀತಿಯು ಮೀನುಗಾರರು ಮತ್ತು ಮೀನು ರೈತರಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಮತ್ತು ಬಲವಾದ ಚೌಕಾಸಿ ಶಕ್ತಿಯೊಂದಿಗೆ ಸಬಲೀಕರಣಗೊಳಿಸಿದೆ. ಮೀನು ರೈತರಿಗೆ ಹೆಚ್ಚಿನ ಸಾಲ. ಕೆಸಿಸಿ ಸಾಲ ಮಿತಿಯನ್ನು 5 ಲಕ್ಷ ರೂಪಾಯಿ ಹೆಚ್ಚಿಸಲಾಗಿದೆ. ಮೀನು ಹೈಡ್ರಾಲಿಸೈಡ್ ಮೇಲಿನ ಆಮದು ಸುಂಕವನ್ನು 15% ರಿಂದ 5%ಗೆ ಇಳಿಸಲಾಗಿದೆ. ಮೀನುಗಾರಿಕೆಯಲ್ಲಿ ಹೆಚ್ಚಿನ ಉದ್ಯೋಗಗಳು. ಪಿಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಉದ್ಯೋಗಾವಕಾಶಗಳು ವಲಯಾದ್ಯಂತ ವಿಸ್ತರಿಸುತ್ತಿವೆ ಮತ್ತು ಈ ಐತಿಹಾಸಿಕ ರೂಪಾಂತರದ ಭಾಗವಾಗಿ ನಿಮ್ಮನ್ನು ಮಾಡಲು ಭಾರತದ ಮೊದಲ ಸಮಗ್ರ ಪ್ರದರ್ಶನ ಅಂತಾರಾಷ್ಟ್ರೀಯ ಮೀನುಗಾರಿಕೆ ತಂತ್ರಜ್ಞಾನ ಎಕ್ಸ್ಪೋ 2025 ಅನ್ನು ನಾವು ನಿಮಗೆ ತರುತ್ತೇವೆ. ಇದು ಉದ್ಯಮದ ನಾಯಕರು, ರಫ್ತುದಾರರು ಮತ್ತು ನೀತಿ ನಿರೂಪಕರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ನಿಮಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಅಂತಾರಾಷ್ಟ್ರೀಯ ಮೀನುಗಾರಿಕೆ ತಂತ್ರಜ್ಞಾನ ಎಕ್ಸ್ಪೋ 2025 ಅನ್ನು ಗವರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಮಹಾರಾಷ್ಟ್ರ ಸರ್ಕಾರ, ಗುಜರಾತ್ ಸರ್ಕಾರ, ಗೋವಾ ಸರ್ಕಾರ, NFDB, SEAI, FAITT, ಮೀನುಗಾರರು ರಾಷ್ಟ್ರೀಯ ಸಂಘ ಮತ್ತು ಇನ್ನು ಹೆಚ್ಚಿನವರು ಬೆಂಬಲಿಸುತ್ತದೆ. ಜೂನ್ 12-13 ರಂದು ಮುಂಬೈನಲ್ಲಿ ನಮ್ಮೊಂದಿಗೆ ಸೇರಿ. ಇನ್ನಷ್ಟು ತಿಳಿದುಕೊಳ್ಳಲು iftexpo.comಗೆ ಭೇಟಿ ನೀಡಿ ಅಥವಾ ಇಂದು 9923762224ಗೆ ಕರೆ ಮಾಡಿ. ಈಗಲೇ ನೋಂದಾಯಿಸಿ.